ವೀಕ್ಷಕರಿಗೆಲ್ಲ ಸುನೀತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮುತ್ತಿನಂಥ ಮಾತು ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶೈಲಾಶ್ರೀ ಅಂತ. ಓಕೆ, ನೀವು ಅಬಾಕಸ್ಗೆ ಹೇಗೆ ಬರ್ಲಿಕ್ಕಾಯ್ತು? ಯಾಕಂದರೆ ನೀವು ಒಬ್ಬ ಗೃಹಿಣಿ. ಹೌದು. ಹೇಗೆ ಬಂದ್ರಿ ನೀವು ಅಬಾಕಸ್ಗೆ? ನಾನು ಆ್ಯಕ್ಚುಲಾಗಿ ನನ್ನ ಮಗಳನ್ನ ಜಾಯಿನ್ ಮಾಡಿದೆ ಅಬಾಕಸ್ಗೆ. ಓಕೆ. ಅವಳು ಜಾಯಿನ್ ಮಾಡಿದ್ಮೇಲೆ ಅವಳು ಒಂದು 4 years ಅಬಾಕಸ್ಗೆ ಹೋಗ್ತಿದ್ಲು. ಓಕೆ. 3 years ಆಗ್ತಿದ್ದಂಗೆ ನಾನು ಟೀಚರ್, ಮೇಡಮ್ ಒಬ್ಬರು ಶೋಭಾ ಅಂತ ಇದ್ದಾರೆ, ಅವರು ಟೀಚರ್ ಆಗಿ ಇದ್ರು. ಅವ್ರಿಗೆ ಅವರು ಮೋನಿಷನ್ ನೋಡ್ಬಿಟ್ಟು ನೀವು ಟೀಚರ್ ಆಗಿ ಬನ್ನಿ ಅಂತ ಹೇಳಿದ್ರು. ನನಗೆ ಆಕ್ಚುಲಾಗಿ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹೌಸ್ ವೈಫ್ ಆಗಿ ಆರಾಮಾಗಿದ್ದೆ. ಸೊ ನಾನು ಇಲ್ಲ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದೆ. ಇಲ್ಲ, ಅವ್ರು ಫೋರ್ಸ್ ಮಾಡಿದ್ರು ಟೀಚರ್ ಆಗಿ ಮಾಡಿ ಅಂತ. ಅವ್ರ ಹತ್ರ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಟ್ರೈನಿಂಗ್ ತಗೊಂಡು ಮಾಡ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ನನಗೆ ಕಂಪ್ನಿ ನೋಡಕ್ ಆಗ್ತಿಲ್ಲ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನನ್ಗೆ ಅದು ಭಯನೂ ಇತ್ತು. ನನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಸಪೋರ್ಟ್ ಇತ್ತು. ಹಾಗಾಗಿ ಅವ್ರು ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಸೊ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ. ಮಾತ್ರ ಹಸ್ಬೆಂಡ್ ಮಗಳು ಜೊತೆಗೆ ಅವಳು ಟ್ರೈನ್ ಅಪ್ ಮಾಡಿದ್ಲು. ಹಾಗಾಗಿ ಎಲ್ಲಾರು ಹೆಲ್ಪ್ ಇಂದ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸಂಸ್ಥೆನೆ ಕಟ್ಬಿಟ್ರಿ ನೀವು ಅಲ್ವಾ? ಚಿಕ್ಕ ಕೆಲಸ ಅಷ್ಟೇ. ಇಲ್ಲ, ನೀವು ಚಿಕ್ಕ ಕೆಲಸ ಅಂತ ಹೇಳ್ತಾ ಇದ್ದೀರಾ, ಬಟ್ ಒಬ್ಬ ಗೃಹಿಣಿ ಇಷ್ಟು ದೊಡ್ಡ ಸಂಸ್ಥೆಗೆ ಒಂದು ಕಟ್ಟಿ ಮಕ್ಕಳನ್ನು ಎಜುಕೇಶನ್ಗೆ ಕರೆಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದು ದೊಡ್ಡ ಕೆಲಸನೇ. ಅದು ನಿಮ್ಮ ದೊಡ್ಡ ಮಾತು, ನೀವು ಸಣ್ಣ ಒಂದು ಕೆಲಸ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ. ನೆಕ್ಸ್ಟ್, ನಿಮ್ಮ ಮಗಳಿಗೋಸ್ಕರ ನೀವು ಅಬಾಕಸ್ ಜಾಯಿನ್ ಮಾಡಿದ್ದು ಅಂತ ಹೇಳಿದ್ರಿ. ಅಬಾಕಸ್ ಹೇಗೆ ಹೆಲ್ಪ್ಫುಲ್ ಆಯ್ತು ಅಂತ? ಅದೇ, ಅವಳು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು. ನನ್ಗೇನು 100% ತಗೊಳ್ಬೇಕು ಅಂತ ಏನಿರ್ಲಿಲ್ಲ. ಅವಳು ಮತ್ತೆ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಅನ್ಕೊಂಡಾಗ ಈ ಬೋರ್ಡ್ ಇದನ್ನ ನೋಡಿದೆ, ಸೈಟ್ ಅಬಾಕಸ್ ಒಂದು ಬೋರ್ಡ್ ನೋಡಿದೆ. ಅದ್ ನೋಡಿ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಯಲಹಂಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಜಾಯಿನ್ ಮಾಡಿದೆ. 3 years ಹೋದ್ಲು ಆಮೇಲೆ ನಾರ್ಮಲ್ ಆಗಿ. ಆಮೇಲೆ ಅವಳಿಗೆ ಲಾಸ್ಟ್ ಲೆವೆಲ್ ಬರ್ಬೇಕಾದ್ರೆ ಟೀಚರ್ ಒಬ್ರು ನಮ್ಗೆ ನೀವೇ ಟೀಚರ್ ಆಗ್ಬೋದು ಬನ್ನಿ ಅಂತ ಹೇಳಿದ್ರು. ನಂದೇನಿದ್ರು ಬಿಕಾಮ್ ಆಗಿತ್ತು, ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಆಕ್ಚುಲಾಗಿ ನಾನು ಹೌಸ್ ವೈಫ್ ಆಗಿ ಆರಾಮಾಗಿದ್ದೆ. ಅವ್ರಿಲ್ಲ ಜಾಯಿನ್ ಆಗಿ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಅವ್ರ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಅವ್ರ ಹತ್ರ ಟೀಚರ್ ಆಗಿ 1 year ವರ್ಕ್ ಮಾಡಿದೆ. ಆಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದ್ಮೇಲೆ ಅವರು ನೀವೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಜಾಯಿನ್ ಮಾಡ್ಕೊಂಡೆ. ಜಾಯಿನ್ ಆದಾಗ ಮಗಳು ಇದ್ಲು ಜೊತೆಗೆ. ಸರಿ, ಆಮೇಲೆ ನನ್ನ ಸಿಸ್ಟರ್ನು ಅವರು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅವಳು ತುಂಬಾ ಬೆಳಗ್ಗೆ 7 ಹೋದ್ರೆ ನೈಟ್ ಆಗೋದು 8 ಆಗೋದು 9 ಆಗೋದು ಬರೋಕೆ. ಸೊ ಫುಲ್ ಡೇ ವರ್ಕ್ ಮಾಡ್ತಾಳೆ. ಇಷ್ಟೊಂದು ಕಷ್ಟ ಪಡ್ತಿದ್ದಾಳಲ್ಲ, ನೀನು ನನ್ನ ಜೊತೆನೆ ಜಾಯಿನ್ ಆಗು ಅಂತ ಹೇಳ್ಬಿಟ್ಟು ಸೊ 3 ಜನ ವರ್ಕ್ ಮಾಡ್ತಿದ್ವಿ. ಆಮೇಲೆ ತಮ್ಮನ ಹೆಂಡತಿನೂ ಜಾಯಿನ್ ಮಾಡ್ಕೊಂಡ್ವಿ. ಸೊ ಇವಾಗ 5 members ಇದೀವಿ ಒಟ್ಟು. ಫುಲ್ ಫ್ಯಾಮಿಲಿನಲ್ಲಿ ಎಲ್ಲ ಲೇಡೀಸೇ ಇದನ್ನ ಮಾಡ್ತಾ ಇರೋದು, ನಾರಿ ಶಕ್ತಿ ಆಗರೆ ಅಲ್ವಾ? ಒಳ್ಳೆ ಖುಷಿ ಆಯ್ತಮ್ಮ ನಿಮ್ಮನ್ನ ಭೇಟಿಯಾಗಿ. ಆಮೇಲೆ ನಂಗೆ ಇನ್ನೊಂದು ಹೇಳಿ, ಅಬಾಕಸ್ ಕ್ಲಾಸ್ ಇಂದ ನೀವು ಅಂದ್ರೆ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಬಾಕಸ್ದು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಏನಾದ್ರು ಮಾಡ್ತೀರಾ? ಹೇಗಿರುತ್ತದು ಅಂತ? ಹೌದು, ಇದು 4 levels ಇದ್ದೇ ಇರುತ್ತೆ, 4 times ಇದ್ದೇ ಇರುತ್ತೆ. ಸ್ಟೇಟ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂತ 3 competitions ಇದ್ದೇ ಇರುತ್ತೆ. ಸೊ ಇವಾಗ ಮೊನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಆಯ್ತು. ಸೊ ನ್ಯಾಷನಲ್ಸ್ ಬಂದು ಇದರಲ್ಲಿ ಹೈದರಾಬಾದ್ ಅಲ್ಲಿ ಆಯ್ತು, ಇಂಟರ್ನ್ಯಾಷನಲ್ ಶ್ರೀಲಂಕಾಲ್ ಇತ್ತು. ಸೊ ಪ್ರತಿ ಇಯರ್ ಕಂಪಲ್ಸರಿ 4 ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಸೊ ಔಟ್ಸೈಡ್ ಇಂಡಿಯಾನು ಇರುತ್ತೆ. ನಿಮ್ಮ ಶಾಲೆಯಿಂದ ಏನಾದ್ರು ಮಕ್ಕಳು ಹೋಗಿದ್ದಾರೆ. ಲಾಸ್ಟ್ ಇಯರ್ ಇಂಟರ್ನ್ಯಾಷನಲ್ ಒಬ್ರು ಹೋಗಿದ್ರು. ಸೊ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಸ್ಟೇಟ್ ನ್ಯಾಷನಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಒಳ್ಳೆ ವಿದ್ಯಾರ್ಥಿಗಳನ್ನೇ ಕೊಡ್ತಾ ಇದ್ದೀರಾ ನಮ್ಮ ದೇಶಕ್ಕೆ ನೀವು. ನಿಮ್ಮ ಒಂದು ಆಸಕ್ತಿ ಏನಿದೆ? ಇದು ಅಬಾಕಸ್ ಶಾಲೆ ನಡೆಸ್ತಕ್ಕಂಥದ್ದು ಸ್ತ್ರೀ ಶಕ್ತಿಗಳಾಗಿ ನೀವು 4 ಜನ ದುಡಿತಾ ಇದ್ದೀರಾ. ಇದ್ರದ್ದು ನೆಕ್ಸ್ಟ್ ಬ್ರಾಂಚ್ ಓಪನ್ ಮಾಡುವಂತ ಒಂದು ಏನಾದ್ರು ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಾ? ಖಂಡಿತ ಅನ್ಕೊಂಡಿದೀವಿ. ಆದಾಗ ಒಂದು ಒಳ್ಳೆ ಏರಿಯಾ ನೋಡಿ ಮಾಡ್ಬೋದು ಅಂತ. ಓಕೆ, ನೋಡ್ಬೇಕು. ಪೇರೆಂಟ್ಸ್ ಜೊತೆಲಿ ಹೇಗೆ ರಿಯಾಕ್ಟ್ ಆಗಿ, ಅಂದ್ರೆ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಮ್ಮ ಜೊತೆ? ಇಲ್ಲ, ಅವರು ಒಂಥರ ಫ್ರೆಂಡ್ಲಿ. ಹೌದು, ಖುಷಿ ಇರುತ್ತೆ. ಅವರು ಒಂಥರ ಫ್ರೆಂಡ್ಲಿ ಆಗೇ ಇರ್ತಾರೆ. ಪೇರೆಂಟ್ಸ್ ಎಲ್ಲಾನು ಒಂಥರ ಎಂಜಾಯ್ ಮಾಡ್ತಾರೆ, ಮಾತ್ರ ಖುಷಿಯಾಗಿರ್ತಾರೆ ಅವರು. ನನ್ನ ಬಗ್ಗೆ ಅಷ್ಟೇ, ಅಂದ್ರೆ ನಿಮ್ ಬಗ್ಗೆ ನನಗ್ ಪ್ರೌಡ್ ಫೀಲ್ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೀವು ಹೆಣ್ಮಕ್ಳೇ ಕಟ್ಕೊಂಡಿರ್ತಕ್ಕಂಥ ಒಂದು ಅಬಾಕಸ್ ಸಂಸ್ಥೆ ಏನಿದೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಒಂಥರ ಬೇರೆ ಮಹಿಳೆಯರಿಗೆ ಮಾದರಿಯಾಗಿ ನೀವು ಜೀವಿಸ್ತಾ ಇದ್ದೀರಾ, ಬೇರೆಯವ್ರಿಗೆ ಉದಾಹರಣೆ ನೀವು. ಅಂದ್ರೆ ನಾನು ಕಲ್ತು ಗೃಹಿಣಿ ಆದ್ರೂ ತೊಂದರೆ ಇಲ್ಲ, ನಾನು ಅದನ್ನ ಕಲ್ತು ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅನ್ನೋ ಲೆವೆಲಲ್ಲಿ ನೀವು ಬೆಳೆದು ನಿಂತಿದ್ದೀರಾ ಇವತ್ತು. ನಿಮ್ಗೆ ಅದು ಸಣ್ಣ ವಿಷಯ ಆಗಿರ್ಬೋದು, ಆದ್ರೆ ಹೊರಗಡೆಯಿಂದ ನಾವು ನೋಡಿದಾಗ ಇಷ್ಟು ದೊಡ್ಡ ಸಂಸ್ಥೆ, ಇಷ್ಟು ಜನ ಮಕ್ಳು ಇಟ್ಕೊಂಡು ಅವರು ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ದೊಡ್ಡ ಮಾತೆಮ್ಮ.
ಖಂಡಿತವಾಗ್ಲೂ ನನಗೆ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಖಂಡಿತ ನನಗೂ ಪ್ರೌಡ್ ಅನ್ಸ್ತಿದೆ ಇವಾಗ ನೀವ್ ಹೇಳದ್ಮೇಲೆ ಹಂಗ ಅನ್ಸ್ತಾ ಇದೆ. ನಾವು ಇಷ್ಟು ದಿವಸ ಹಂಗೆ ಅನ್ಕೊಳ್ತಿದ್ವಿ, ನಾರ್ಮಲ್ ಆಗಿ ಎಲ್ಲಾರು ಮಾಡೋಂಗೆ ನಾವು ಮಾಡ್ತಿದೀವಿ ಅಂತ ಅನ್ಸ್ತಿತ್ತು. ಇಲ್ಲ ಇಲ್ಲ, ಸೊ ಇವಾಗ ನೀವ್ ಹೇಳದ್ಮೇಲೆ ಹಂಗ ಅನ್ಸ್ತಿದೆ. ಇಲ್ಲಿ ಅಮ್ಮ ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಮತ್ತೊಮ್ಮೆ ಇನ್ನೊಂದು ಹೊಸ ಬ್ರಾಂಚ್ ಆದ ನಂತರ ನಾನೇ ಬಂದು ಇಂಟರ್ವ್ಯೂ ಮಾಡತರ ಆಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ನಿಮ್ಮನ್ನ. ತುಂಬಾ ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮುತ್ತಿನಂಥ ಮಹಿಳೆಯರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಹಾಗೆ ಅವರ ಒಂದು ಮುಂದಿನ ಒಂದು ವಿದ್ಯಾಭ್ಯಾಸದ ಒಂದು ಸಂಸ್ಥೆ ಏನಿದೆ ಅಬಕಾಸ್ದು ಇನ್ನೂ ಚೆನ್ನಾಗಿ ನಡೀಲಿ ಅಂತಂದ್ಬಿಟ್ಟು ನಾವೆಲ್ಲರೂ ಹಾರೈಸೋಣ. ಮುಂದೆ ಒಂದು ದಿನ ಇನ್ನೊಂದು ಮುತ್ತನ್ನು ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ವೀಕ್ಷಕರೇ.